ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣಿಸಿದ್ದು ವ್ಲಾಗ್ಸ್ಗೆ ಸ್ವಾಗತ. ಮತ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನು ವ್ಲಾಗ್ ಅಂತಂದರೆ ನಾರ್ಮಲಾಗಿ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾಳೆ ಚಿಂಟುನ ಮತ್ತೆ ಊರಿಗೆ ಬಿಡೋಕ್ಕೆ ಹೋಗಬೇಕು. ಯಾಕೆಂದರೆ ಬಂದು 20 ಡೇಸ್ ಆಯಿತು ಅಷ್ಟೇ. ಬಟ್ ಇಲ್ಲೊಬ್ಬಳೇ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಒಬ್ಬಳೇ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಕಷ್ಟ ಅನ್ನೋದಕ್ಕಿಂತ ನೋಡ್ಕೋಬೋದು, ಏನಿಲ್ಲ, ತೊಂದರೆ ಏನಿಲ್ಲ. ಬಟ್ ಊಟ ತಿನ್ನಿಸೋಕೆ ಮಾಡೋಕ್ಕೆ ಮತ್ತು ಮೇನ್ಲಿ ಹಳ್ಳಿ ಸೈಡ್ ಬೆಳೀಲಿ ಅಂತ ಅಷ್ಟೇ. ಈ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫಲ್ಲಿ ಬೆಳೀಲಿ ಅಂತ. ಅಲ್ಲಿ ಅಮ್ಮ ಅಪ್ಪನಿಗೂ ಬೇಜಾರಾಗುತ್ತೆ ಇವಳಿಲ್ಲ ಅಂದರೆ. ಅದಕ್ಕೇ ಕರ್ಕೊಂಡೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಇವಳು ಯಾವಾಗ್ಲೂ ಅವರಪ್ಪ ಬೆಂಗಳೂರಿಂದ ಊರಿಗೆ ಬರ್ತಾರೆ ಅಂತ ಅಂದರೆ ಜ್ವರ ಬರೆಸ್ಕೊಳ್ಳೋಳು. ಯಾಕೆಂದರೆ ಮೇಳಾಪುರದಿಂದ ತೆಲ್ಲಿ ಕರ್ಕೊಬಂದ್ಬಿಡ್ತಾರೆ ಅಂತ. ಆದರೆ ಈಗ ತಿರ್ಗಾ ಜ್ವರ ಬರೆಸ್ಕೊಂಡಿದ್ದಾಳೆ. ನೆನ್ನೆ ನೈಟಿಂದ ಜ್ವರ. ಏಕೆ ಅಂತಂದರೆ ಮತ್ತೆ ಎಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಅಂತ ಜ್ವರ ಬರೆಸ್ಕೊಂಡವಳೆ. ಯಾವಾಗಲೂ ಊರಿಗೆ ಹೋಗಿ ಜ್ವರ ಬರೆಸ್ಕೊಳ್ತಾರೆ, ಈಗಲೂ ಜ್ವರ ಬರೆಸ್ಕೊಂಡವಳೆ. ಹಾಯ್ ಅನ್ಬೇಡ. ಹಾಯ್ ಹಾಯ್. ಅದಕ್ಕೆ ನಾಳೆ ಕರ್ಕೊಂಡೋಗಿ ಬಿಡಬೇಕು. ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ನಾವು ಹೋಗಬೇಕು. ಒಂದು 3 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಆವಾಗ ನೈಟ್ ಹೋಗಿ ನಾಳೆ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ಬರಬೇಕು. ಇವತ್ತು ಕ್ರಿಸ್ಮಸ್ ಇದೆ. ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ. ಹ್ಯಾಪಿ ಕ್ರಿಸ್ಮಸ್ ಮೇಡಮ್. ಹಾಯ್. ಇವಾಗ ಕ್ರಿಸ್ಮಸ್ ಇದೆ, ಸೊ ನಾಳೆ ಹೋಗಬೇಕು. ಇವತ್ತು ಆಗಲ್ಲ. ನಾಳೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಶುಕ್ರವಾರ ಬೆಳಿಗ್ಗೆ ಎದ್ದ ತಕ್ಷಣ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗತ್ತೆ ಅಂತ. ಬಟ್ ಇವಳನ್ನ ಬಿಟ್ಕೊಟ್ಬಿಟ್ಟು ಬರೋಕ್ಕೆ ತುಂಬ ಬೇಜಾರಿದೆ. ಕಳಿಸ್ಬೇಕಲ್ಲ ಅಂತ. ಹಾಯ್. ಕಳಿಸ್ಬೇಕಲ್ಲ ಅಂತ ಬೇಜಾರಿದೆ. ಅವ್ರ ಅಪ್ಪ ಅಳ್ತಿದ್ರು. ಅದನ್ನು ನನ್ನ ಮಗಳು ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅಂತ. ಇವಳನ್ನ ಕಳಿಸ್ಕೊಡೋಕೆ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅವಳಲ್ಲಿ ಬೆಳೀಲಿ ಅಂತ. ಇಲ್ಲೆಲ್ಲ ಸ್ನಾನ ಮಾಡಿಸೋದಕ್ಕೆ ತುಂಬ ಕಷ್ಟ, ಹೀಟರ. ಸೊ ಅಲ್ಲಿ ಗಂಟೆ ಒಲೆ ಅಂತ ಇರ್ತದಲ್ಲ, ಸೊ ಅದರಲ್ಲಿ ಚೆನ್ನಾಗಿ ಬೆಳೀತೆ ಕೂದಲು. ಸೊ ನಿಮ್ಗೇನು ಅನ್ಸುತ್ತೆ ಹೇಳಿ. ಹೇಗಿದ್ರು ಬಿಡಲೇಬೇಕು. ಆ್ಯಕ್ಚುಲಿ ಅವಳು ನನಗಿಂತ ಜಾಸ್ತಿ ಅವ್ರ ಅಪ್ಪನ ಹಚ್ಕೊಂಡಿದ್ದಾಳೆ. ಡ್ಯಾಡಿ ಡ್ಯಾಡಿ ಡ್ಯಾಡಿ. ಬೆಳಿಗ್ಗೆ ಎದ್ರೂ ಸಾಕು ಡ್ಯಾಡಿ. ಅವ್ರನ್ನ ಲೇಟಾಗಿ ಬೇಗ ಹೋಗಬೇಕು. ಬಟ್ ಇವಳಿಂದ ಲೇಟಾಗಿ ಹೋಗ್ತಾರೆ ಒಂದೊಂದ್ಸಲ. ನೈಟು ಕರೆಕ್ಟಾಗಿ ನಿದ್ದೆ ಆಗಲ್ಲ ಅಂತ, ಹೇಗಿದ್ರು ನಿದ್ದೆ ಆಗಲ್ಲ ಅಂತ. ಬಟ್ ಎದ್ದ ತಕ್ಷಣ 11 ಗಂಟೆವರೆಗೂ ಮಲಗಿದ್ದು ಡ್ಯೂಟಿಗೆ ಹೋಗ್ತೀನಿ ಅಂತ ಮಲ್ಕೊಂಡಿರ್ತಾರೆ. ಎದ್ದ ತಕ್ಷಣ 6:30 ಡ್ಯಾಡಿ 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 ಅಂತ ಅವ್ರಿಗೂ ನಿದ್ದೆ ಕೊಡಲ್ಲ. ಈ ಜಾಸ್ತಿ ಅವ್ರ ಅಪ್ಪನ ಹಚ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಇನ್ನೂ ತುಂಬ ದಿನ ಇಟ್ಕೊಂಡು ಇದ್ದರೆ ಅವ್ರ ಅಪ್ಪನ ಜಾಸ್ತಿ ಇನ್ನೂ ಹಚ್ಕೊಬಿಡ್ತಾಳೆ ಅಂತ. ಆಗ ನಮಗೂ ಊರು ಬಿಡೋಕ್ಕೆ ಕಷ್ಟ ಆಗುತ್ತೆ. ಎಲ್ಲಿ ಜ್ವರ ಬರೆಸ್ಕೊಂಡು ಅವ್ರ ಡ್ಯಾಡಿನ ನೆನೆಸ್ಕೊಂಡು ಜ್ವರ ಬರೆಸ್ಕೊತಾಳೆ ಅಂತ. ಈಗಲೂ ಜ್ವರ ಬರೆಸ್ಕೊಂಡಿದ್ದಾಳೆ ಹೋಗ್ತೀನಿ ಅಂತ. ಬಟ್ ಪರವಾಗಿಲ್ಲ, ಈಗ ಅಷ್ಟೇನು ಜ್ವರ ಇಲ್ಲ. ನೈಟು ತುಂಬ ಜ್ವರ ಇತ್ತು, ಈಗ ಜ್ವರ ಏನಿಲ್ಲ. ಎಲ್ಲಿ ಜ್ವರ ಬರೆಸ್ಕೊಬಿಡ್ತಾಳೆ. ಮತ್ತೆ ಅಲ್ಲೂ ಅವ್ರಿಗೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾವಾಗಲೂ ಡ್ಯಾಡಿ ಡ್ಯಾಡಿ ಅಂತಂದರೆ ಇವರು ಮತ್ತೆ ಅಲ್ಲಿ ತಗೊಂಡೋಗಿ ಕುಡಿಯಮ್ಮ. ಯಾವಾಗ್ಲೂ ಅವ್ರಿಗೂ ಕಷ್ಟ ಆಗುತ್ತೆ. ಯಾವಾಗಲೂ ಡ್ಯಾಡಿ ಡ್ಯಾಡಿ ಅಂತಂದರೆ ಅವರು ಮತ್ತೆ ಇವರು ಹೋಗೋಕ್ಕಾಗಲ್ಲ ನೋಡ್ಕೊಬರೋದಕ್ಕೆ ಬ್ಯಾಂಗ್ಳೂರಿಂದ ಡ್ಯೂಟಿಗೆ ಲೀವ್ ಹಾಕ್ಕೊಂಡು. ಸೊ ಅದಕ್ಕೇ ತುಂಬ ಹಚ್ಕೊಬಿಟ್ರೆ ಎಲ್ಲಿ ಕಷ್ಟ ಆಗುತ್ತೆ ಅಂತ. ಸೊ ಅದಕ್ಕೆ ಇವಾಗಲೇ ಬಿಡ್ತಾ ಇದ್ದೀವಿ. ಯಾವಾಗಲೂ ಡ್ಯಾಡಿ ಡ್ಯಾಡಿ ಡ್ಯಾಡಿ. ನನಗಿಂತ ಹೆಚ್ಚಾಗಿ ಅವಳು ಡ್ಯಾಡಿನ ಹಚ್ಕೊಬಿಟ್ಟಿದ್ದಾಳೆ. ಡ್ಯಾಡಿ ಡ್ಯಾಡಿ. ಸೊ ಅದರಿಂದ ಅಷ್ಟೇ, ಬೇರೆ ಏನಿಲ್ಲ. ವಾಪಸ್ ಚಿಂಟು ಬಿಡೋಕೆ ಬಂದಿದ್ದೀವಿ. ಈಗಾಗಲೇ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ವೀಡಿಯೋ ಮಾಡೋದಿಲ್ಲ. ಈಗಾಗಲೇ ಊರ ಹತ್ರ ಬಂದಿದ್ದೀವಿ. ಇನ್ನು ಮಾತನಾಡಿ ಹತ್ರ ಇದ್ದೀವಿ. ಚಿಂಟುನ ಬಿಟ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗೋದು. ಚಿಂಟು ಇಲ್ಲ ಆಯಲ್ಲ. ಹಾಯ್. ಹೆಂಗನಿಸ್ತಿದೆ ಬಜ್ಜಿ ನಿಮಗೆ? ಫುಲ್ ಫೀಲಿಂಗಲ್ಲಿದ್ದಾಳೆ. ನಮ್ಮ ಬೇಗ ದೊಡ್ಡವಳಾಗೋದು ಅಂತಲೂ ಹೇಳ್ತಿದ್ರು. ತುಂಬ ಬೇಜಾರಾಗುತ್ತೆ ಇವಳನ್ನ ಬಿಡೋಕ್ಕೆ. ಅಲ್ವಾ ಅವ್ರ ತಾತಾಜಿ ಫುಲ್ ಖುಷಿ ಆಗ್ಬಿಡ್ತಾರೆ ಇವನ್ನ ನೋಡಿದ ತಕ್ಷಣ. ಸೊ ಊರಿಗೆ ಹೋಗಿ ಕಳಿಸ್ತೀನಿ. ಹೋಗ್ತಿದ್ದೀವಿ ಈಗ
ಬ್ಯಾಂಗ್ಳೂರ್ ಮಳವಳ್ಳಿ ಬಿಟ್ಟು ಹೋಗ್ತಿದ್ದೀವಿ. ಟಿಫನ್ ಮುಂದೆ ಮಾಡಬೇಕು, ಏನಾದರೂ ಇಲ್ಲ ತಿನ್ಕೊಂಡು ಹೋಗೋಣ ಅಂತ. ಈಗ ಹೋಗೋಷ್ಟರಲ್ಲಿ 11 ಗಂಟೆ ಆಗುತ್ತೆ ಅಂತ ಮಳವಳ್ಳಿ ಬಿಟ್ಟು ಹೋಗ್ತಿದ್ವಿ ಈಗ ಅಷ್ಟೇ. ಸೊ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಬಂದಾಗ 11 ಗಂಟೆ ಆಗಿತ್ತೇನೋ, ಈಗ ಟೈಮು 3 ಗಂಟೆ ಇರಬೇಕು, 3 ಗಂಟೆ 3 ಕಾಲಾಗಿದೆ. 11 ಗಂಟೆಗೆ ಬಂದ್ವಿ, ಬಟ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅವರು ಹಾಗೆ ಡ್ಯೂಟಿಗೆ ಹೋದ್ರು, ನನ್ನ ಮನೆ ಹತ್ರ ಡ್ರಾಪ್ ಮಾಡಿ. ನಾನು ಬಂದು ಸ್ವಲ್ಪ ಮಳೆ ಬರ್ತಿತ್ತು, ನಿನ್ನೆ ವಾಶ್ ಮಾಡಿದ ಕ್ಲಾತ್ ಹಾಗೆ ಮಡಗಿದ್ದೆ, ಸ್ಮೆಲ್ ಬಂದುಬಿಡುತ್ತೆ ಅಂತ ಒಣೆ ಹಾಕಿದೆ. ಬಟ್ ಮತ್ತೆ ಮಳೆ ಬರ್ತಾಯಿದೆ, ಒಳಗಡೆ ಎತ್ತು ಮಡಗಿದ್ದೀನಿ. ಎಲ್ಲೂ ಹೊರಗಡೆ ಹೋಗಿಲ್ಲ, ಮಲಗಿದ್ದೆ ಚಳಿ ಅಂತ. ನೈಟು ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ, ಇಲ್ಲಿಂದ ಹೋದಾಗಲೂ ಟಯರ್ಡ್ ಆಗಿತ್ತು. ನೈಟು ಕರೆಕ್ಟಾಗಿ ನಿದ್ದೆ ಆಗಲಿಲ್ಲ. ಚಿಂಟು ತುಂಬ ಇದು ಮಾಡ್ತಿದ್ಲು, ಚಂಡಿ ಮಾಡ್ತಿದ್ಲು. ಸೊ ನಿದ್ದೆ ಆಗಿರಲಿಲ್ಲ ಅಂತ ಇವಾಗ ಮಲಗಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬೇಜಾರಾಗ್ತಾಯಿದೆ. ಈಗಾಗಲೇ 2 ಸಲ ವೀಡಿಯೋ ಕಾಲ್ ಮಾತಾಡಿದೆ, ಆದರೂ ಬೇಜಾರಾಗ್ತಾಯಿದೆ ಚಿಂಟುನ ಬಿಟ್ಟಿರೋದಕ್ಕೆ. ಫಸ್ಟ್ ಡೇ ಇದು, ನಾನು ಚಿಂಟುನ ಬಿಟ್ಟಿರ್ತಾ ಇರೋದು 1.5 ಇಯರಲ್ಲಿ. ಸೊ ಬೇಜಾರಾಗ್ತಾಯಿದೆ. ಅವಳೇ ಏನು ನಾನು ಕೇಳಲ್ಲ, ಅವ್ರು ಅಜ್ಜಿ ತಾತ ಇದ್ದರೆ ಅವಳಿಗೆ ನಾನು ಬೇಕಾಗಿಲ್ಲ. ಬಟ್ ಆದರೂ ನನಗೆ ತುಂಬ ಬೇಜಾರಾಗ್ತಾಯಿದೆ. ಡೈಲಿ ನನ್ನ ಜೊತೆನೇ ಇರ್ತಿದ್ಲು 24/7. ಇವಾಗ ಬೇಜಾರಾಗ್ತಾಯಿದೆ ಅಷ್ಟೇ. ಈಗ ಸ್ವಲ್ಪ ತಲೆಗೆ ಆಯಿಲ್ ಹಾಕಿದ್ದೀನಿ, ಕೂದಲು ತುಂಬ ರಫ್ ಆಗಿಬಿಟ್ಟಿತ್ತು. ಹಾಗೆ ಸ್ನಾನ ಮಾಡಿ ಆಯಿಲ್ ಹಾಕಿರಲಿಲ್ಲ ತಲೆಗೆ ಅಂತ. ಸೊ ಈಗ ಆಯಿಲ್ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ನಾಳೆ ಸ್ನಾನ ಮಾಡಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ನಮ್ಮ ಹಸ್ಬೆಂಡ್ ಅವ್ರನ್ನ ತೋರಿಸೋದಕ್ಕೆ. ಸೊ ಅದಕ್ಕೆ ಹೆಂಗಿದ್ರು ಸ್ನಾನ ಮಾಡ್ತೀನಿ ಅಂತ ಆಯಿಲ್ ಹಾಕಿದ್ದೀನಿ, ಈಗ ಸ್ವಲ್ಪ ತಲೆ ಉನಿಲಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.